ಎಲ್ಲರಿಗೂ ನಾನು ನಿಮ್ಮ ಗೌರೀಶ್. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ. ನನ್ನ ಯುರೋಪ್ ಟ್ರಿಪ್ನ ಪೋಲೆಂಡ್ ವಾರ್ಕ್ಲೋ ಸಿಟಿ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೆ. ನಾನು ಫಸ್ಟ್ ಎರಡು ಝೂ ಮತ್ತು ಹಾಗೂ ಮಲ್ಟಿಮೀಡಿಯಾ ಫೌಂಡೇಶನ್ ವಾರ್ಕ್ಲೋದಲ್ಲಿ ಏನಿದೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಯುರೋಪ್ ಹೋಗಬೇಕು ಅಂದರೆ ಅದೊಂದು ಖುಷಿ ಇರುತ್ತೆ. ಸೊ ನೀವು ಫ್ಲೈಟಲ್ಲೆಲ್ಲ ಹೋಗೋದಾದರೆ ಯೂಶ್ವಲಿ ಫ್ರಾಂಕ್ಫರ್ಟ್ ಹೋಗಿ ಫ್ರಾಂಕ್ಫರ್ಟಿಂದ ವಾರ್ಕ್ಲೋ ಹೋಗ್ತಾರೆ. ಸೊ ನಿಮಗೆ ಬಜೆಟ್ ಕನ್ಸ್ಟೆಂಟ್ಸ್ ಎಲ್ಲ ಇತ್ತು ಅಂದರೆ ಏನು ಮಾಡ್ಬೋದು, ಫ್ರಾಂಕ್ಫರ್ಟಿಗೆ ಡೈರೆಕ್ಟಾಗಿ ಫ್ಲೈಟು ಆಫ್ ಸೀಸನ್ ಟೈಮಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ, 35,000 ಸಿಗುತ್ತೆ. ಸೊ ನೀವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ವಾರ್ಕ್ಲೋ ಸಿಟಿ ಅಥವಾ ಪೋಲೆಂಡಲ್ಲಿ ಯಾವುದೇ ಸಿಟಿಗಾದರೂ ಅಥವಾ ನೀವು ಬೇರೆ ಏನಿಲ್ಲಾದರೂ ಯುರೋಪಲ್ಲಿ ನೀವು ಫ್ಲೆಕ್ಸ್ ಬಸ್ಸು ಅಥವಾ ಬೇರೆ ಟ್ರೈನಲ್ಲಿ ಹೋಗ್ಬೋದು. ಸೊ ಅದೊಂದು ಈಸಿ ವೇ ಆಫ್ ನಿಮಗೆ ಟ್ರಾವೆಲ್ ಕಾಸ್ಟ್ ಕಡಿಮೆ ಮಾಡೋಕ್ಕೆ. ಈ ಪೋಲೆಂಡಿನ ವಾರ್ಕ್ಲೋ ಸಿಟಿ ಬಂದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿದೆ. ಇದು ಓಡೋ ರಿವರ್ ಅಂತ ಏನು ಕರೀತಾರೆ ಅಲ್ಲಿ, ಅಥವಾ ರಿವರ್ ಹರಿಯುತ್ತೆ, ಅದರ ಪಕ್ಕದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ತುಂಬ ಚರ್ಚ್ಗಳಾಗಲಿ, ಓಲ್ಡ್ ಅವ್ರ ಈವೆಂಟ್ಸ್ಗಳಾಗಲಿ, ಯುದ್ಧಗಳಾಗಿದ್ದು ಅಥವಾ ಏನೋ ಒಂದು ಮೂಮೆಂಟ್ಸ್ಗಳಾಗಿದೆ, ಅದೆಲ್ಲ ಇಲ್ಲಿ ಒಂದು ಕ್ಯಾಪ್ಚರ್ ಆಗಿದೆ ಈ ಸಿಟಿಲಿ. ಸೊ ಮೇನ್ ಸಿಟಿ ನೀವು ನೋಡ್ತೀನಿ ಅಂತ ಹೋದರೆ ಅಲ್ಲಿ ತುಂಬಾ ಪ್ಲೇಸ್ ಇದೆ. ಆದರೆ ಮೇಯ್ನಾಗಿ ಮುಖ್ಯವಾಗಿ ಹೋಗೋದು ಅಲ್ಲಿ ಮಾರ್ಕೆಟ್ ಸ್ಕ್ವೇರ್ ಅಂತ ಏನು ಕರೀತಾರೆ ಅಲ್ಲಿಗೆ. ಸೊ ಮಾರ್ಕೆಟ್ ಸ್ಕ್ವೇರಲ್ಲಿ ನಿಮಗೆ ಚರ್ಚ್ ಇದೆ, ಹಾಗೂ ಮ್ಯೂಸಿಯಂ ಇದೆ, ಹಾಗೂ ಒಂದೇ ಥರದ್ದು ಬಿಲ್ಡಿಂಗ್ಗಳು ನೂರಾರಲ್ಲಿ ಇದೆ. ಸೊ ಹಾಗಾಗಿ ನೀವು ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಅದರ ಜೊತೆಗೆ ಅಲ್ಲೊಂದು ಗ್ಲಾಸಿನ ಫೌಂಟೇನ್ ಮಾಡಿದ್ದಾರೆ. ಆಮೇಲೆ ಸಮ್ಮರ್ ಟೈಮಲ್ಲಿ, ಕ್ರಿಸ್ಮಸ್ ಟೈಮಲ್ಲಿ ಅಲ್ಲಿ ಮಾರ್ಕೆಟ್ ನಡೆಯುತ್ತೆ. ಸೊ ಆ ಮಾರ್ಕೆಟ್ ಹತ್ರ ನಿಮಗೆ ಶಾಪಿಂಗ್ ಮಾಡಲಿಕ್ಕೆ ಎಲ್ಲ ಥರದ ವಸ್ತುಗಳು ಸಿಗುತ್ತೆ. ಆಮೇಲೆ ಪಕ್ಕದಲ್ಲಿ ಅದೇ ಥರ ತಿನ್ನಲಿಕ್ಕೆ ಎಲ್ಲ ಶಾಪ್ಸ್ಗಳಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ವಾರ್ಕ್ಲೋ ಸಿಟಿ ಅವರೆಲ್ಲ ಅಲ್ಲಿ ಶಾಪಿಂಗ್ ಮಾಲ್ ಹತ್ರ ಬರ್ತಾರೆ. ಇದರ ಹತ್ರ ಅದರ ಪಕ್ಕದಲ್ಲೇ ಒಂದು ಶಾಪಿಂಗ್ ಮಾಲು ಕೂಡ ಇದೆ, ಒಂದು ಮಾಲ್ ಇದೆ. ಸೊ ಹಂಗಾಗಿ ಇದೊಂಥರ ಮಾರ್ಕೆಟ್ ಸ್ಕ್ವೇರ್, ಒಂಥರ ಸೆಂಟರ್ ಆಫ್ ದಿ ಸಿಟಿಯಲ್ಲಿ. ಸೊ ಎಲ್ಲರೂ ಅಲ್ಲಿ ಬಂದು ಎಂಜಾಯ್ ಮಾಡಿಕೊಂಡು ನೈಟೆಲ್ಲ ಸ್ಪೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಪ್ಲೇಸಸ್ಗಳಿದೆ. ಯಾವ್ಯಾವ ಪ್ಲೇಸ್ಗಳಿದೆಪ್ಪ ಇದೆ ಅಂದರೆ ಸೆಂಟ್ರಲ್ ಐಲ್ಯಾಂಡ್ ಇದೆ. ಅಲ್ಲಿ ನಿಮಗೆ ಒಂದು ತ್ರಿವಳಿ ಗೋಪುರದ ಬ್ರಿಡ್ಜ್ಗಳನ್ನ, ಚರ್ಚ್ಗಳನ್ನ ನೋಡ್ಬೋದು. ಹಾಗೂ ಒಂದು ಫೇಮಸ್ ಬ್ರಿಡ್ಜ್ ಇದೆ ಅಲ್ಲಿ. ಅವ್ರಿಗೊಂದು ನಂಬಿಕೆ ಇದೆ, ಆ ಬ್ರಿಡ್ಜ್ ಹತ್ರ ಅವ್ರದ್ದು ವಿಶಸ್ಗಳನ್ನ ಹೇಳ್ಬಿಟ್ಟು ಒಂದು ಏನಂತಾರೆ ಬೀಗಗಳನ್ನ ಹಾಕ್ಬಿಟ್ಟು ಆ ಕೀನ ನದಿಗೆ ಎಸಿತಾರೆ. ಸೊ ಹಾಗಾಗಿ ಆ ಬ್ರಿಡ್ಜಿಗೆ ಕಟ್ಟಿ ಆ ಬ್ರಿಡ್ಜ್ ತುಂಬಾ ಇದಾಗ್ತಿದೆ ಅಂದ್ಬಿಟ್ಟು ಅವರು ಈಗ ಪಕ್ಕದಲ್ಲಿ ಒಂದು ಸೈಡಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಅದೊಂದು ನಂಬಿಕೆ ಇದೆ. ಅದಕ್ಕೆ ಗ್ರುಡ್ವಾಲ್ಡ್ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಕ್ರೆಟಿಡಲ್ ಐಲ್ಯಾಂಡ್ ಇದೆ, ಅದರ ಪಕ್ಕದಲ್ಲೇ ಯೂನಿವರ್ಸಿಟಿ ಇದೆ. ಸೊ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಸ್ಕೈ ಟವರ್ ಇದೆ, ಅದನ್ನು ನೋಡ್ಕೊಂಬರ್ಬೋದು. ಅದ್ರ ಜೊತೆಗೆ ನೀವು ಮಲ್ಟಿಮೀಡಿಯಾ ಫೌಂಡೇಶನ್ನು ಅಥವಾ ಸೆಂಟಿನಲ್ ಹಾಲು, ಆಮೇಲೆ ಝೂ, ಇದೆಲ್ಲದು ಒಂದು 2 days ಬೇಕಾಗುತ್ತೆ ನೋಡಲಿಕ್ಕೆ. ಸೊ ಹಾಗಾಗಿ ಇದನ್ನೆಲ್ಲ ಒಂದು 2 daysಲ್ಲಿ ನೀವು ಎಂಟೈರ್ ಸಿಟಿ ಟ್ರಿಪ್ ಮಾಡ್ಬೋದು. ಅದ್ರ ಜೊತೆಗೆ ಅಲ್ಲೊಂದು ಸ್ಯಾಕ್ರಿಫೈಸಲ್ ಮಾನ್ಯುಮೆಂಟ್ಸ್ ಅಂತ ಒಂದು ಏನೋ ಇದೆ, ಪ್ರಾಣಿಗಳು ಬಲಿ ಕೊಡಲಿಕ್ಕೆ ಏನೇನಿದೆ ಅದರದ್ದೆಲ್ಲ ಒಂದು ಶಾಂತಿ ಪ್ರಿಯಾಗಿ ಒಂದು ಮಾನ್ಯುಮೆಂಟ್ಸ್ ಮಾಡಿದ್ದಾರೆ. ಸೊ ಅಥವಾ ಡ್ರಾಫ್ಟ್ಸ್ಗಳಂತೂ ಎಲ್ಲ ಕಡೆ ಸಿಟಿ ಸೆಂಟ್ರಲ್ಲಿ ಅಥವಾ ಔಟ್ಸೈಡು ಎಲ್ಲ ಸಿಗುತ್ತೆ. ನೀವು ಇಲ್ಲದನ್ನ ನೋಡಿಕೊಂಡು ಸಿಟಿನ ಒಂದಿನ ಎಂಜಾಯ್ ಮಾಡ್ಕೊಂಬರ್ಬೋದು.